ಗಿರ್ ಅಂದ್ರೆ ಇದು ಗುಜರಾತ್ ಮೂಲ, ಅಲ್ಲಿ ದೇಸಿದ್ದು ಅಂದ್ರೆ ಗುಜರಾತ್ ರಾಜ್ಯದ್ದು ತಳಿ ಇದು. ಈ HF ಇಂದೆಲ್ಲ 3 ತಿಂಗಳಿಗೆ ಬರ್ನ್ ಆಗ್ಬಿಡ್ತೈತಿ ನೆಲ್ಲಾಗೆ. 3 ತಿಂಗಳು ಅದ್ರ ಕ್ವಾಲಿಟಿ ಸಗಣಿ ಗೊಬ್ಬರದ್ದು. ಇದ್ರದ್ದು ವರ್ಷಗಟ್ಲೆ ಇರ್ತೈತಿ, 2 ವರ್ಷಕ್ಕೊಂದ್ಸತಿ ಹಾಕಿದ್ರೆ ಸಾಕು. ನಾನು ಕಮರ್ಷಿಯಲ್ ಅಂತ ಏನ್ ಮಾಡಿರ್ಲಿಲ್ಲ ಮುಂಚೆ. ದಾಳಿಂಬೆ ತೋಟಕ್ಕೆ ಸಗಣಿ ಮತ್ತೆ ಗಂಜಲಿಗೆ ಮಾಡ್ಕೊಂಡಿದ್ದೆ. ಇವಾಗಾದ್ರೂ ಮೇನ್ ಅದೇ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಆಗಿದೆಯಲ್ಲ. ಏಟು ಗೀ, ಏಟು ಬೆಣ್ಣೆ, ಮಿಲ್ಕಿನೇನ್ ಯಾರಿಗೂ ಕೊಡಕ್ಕಾಗಲ್ಲ. ನಾನು ತುಪ್ಪ ಬೆಣ್ಣೆ ಅಂತ ಕೊಡ್ತೀನಿ. ಇವಾಗ ನನ್ನ ಹತ್ರ 40-42 ದಿನ ಬುಕಿಂಗ್ ನಡೀತಾ ಇದೆ. ಬೇರೆ ಕಂಟ್ರಿಗೆಲ್ಲ ಕಳಿಸ್ತೀನಿ, ಆರ್ಡರ್ ಕೊಡ್ತಾರೆ. ನಮ್ಮ ಹರಪನಹಳ್ಳಿ ಮೈದೂರು ಗ್ರಾಮದಲ್ಲಿ ಇವತ್ತು ನಾವಿದ್ವಿ. ಅಣ್ಣ ಒಂದ್ಸರಿ ಪರಿಚಯ ಮಾಡ್ಕೊಟ್ಬಿಡಿ. ನನ್ನ ಹೆಸರು ಮಧು ಸಂಕಲ್ ಅಂತ ಹೇಳಿ, ಹರಪನಹಳ್ಳಿ ತಾಲೂಕು, ಮೈದೂರು ವಿಲೇಜು, ವಿಜಯನಗರ ಡಿಸ್ಟಿಕ್. ಬನ್ನಿ ಸ್ನೇಹಿತರೆ, ಈಗ ಏನು ಹಸುವಣ, ಏನು ಗೀರ್ ಹಸು ಅಂತಂದ್ರೆ ಏನು ಮೊದಲೇದಾಗಿ? ಅಂದ್ರೆ ಗಿರ್ ಅಂದ್ರೆ ಇದು ಗುಜರಾತ್ ಮೂಲದ್ದು. ಅಂದ್ರೆ ಅಲ್ಲಿ ದೇಸಿದ್ದು ಅಂದ್ರೆ ಗುಜರಾತ್ ರಾಜ್ಯದ್ದು ತಳಿ ಇದು. ನಮ್ದ್ರಲ್ಲಿ ಹೆಂಗೆ ಹಳ್ಳಿಕಾರ ಅಂತೆಲ್ಲ ಕರಿತೀವಲ್ಲ, ನಮ್ ತಳಿ ಅಮೃತ್ ಮಾಲ್ ಹಳ್ಳಿಕಾರೆಲ್ಲ ಇದೆ ಅಲ್ಲ, ಅದೇ ತರ ಅಲ್ಲಿ ಗುಜರಾತ್ ಅಲ್ಲಿ ಇದು ಒಂದು ದೇಸಿ ಅಲ್ಲಿ ಬ್ರೀಡು. ಅವರು ಡೆವಲಪ್ ಮಾಡ್ಕೊಂತ ಹೋದ್ರು, ನಾವು ಹಾಳು ಮಾಡ್ಕೊಂತ ಹೋದ್ವಿ. ಇಷ್ಟೇ ಡಿಫ್ರೆನ್ಸ್ ಗಿರ್ಗು. ಅವ್ರು ಚೆನ್ನಾಗಿ ಡೆವಲಪ್ ಮಾಡ್ಕೊಂಡ್ರೆ ಹಾಲಿಗೆ ಒಳ್ಳೆ ಬ್ರೀಡ್ ಅಂದ್ರೆ ಒಳ್ಳೆ ಬುಲ್ ತಗೊಂಡು ಇನ್ ಬ್ರೀಡಿಂಗ್ ಆಗದೆ ಇರೋ ತರ. ಅಂದ್ರೆ ನಮ್ಮ ಮನೆಯಲ್ಲಿ ಹೆಂಗೆ ಬ್ಲಡ್ ಒಂದೇ ಬ್ಲಡ್ ಅಲ್ಲಿ ಮದ್ವೆ ಆಗ್ಬಾರ್ದು ಅಂತಾರಲ್ಲ, ಅದೇ ತರ ಹಸುಗಳೆಲ್ಲ ಅದೇ ತರನೇ ಇರೋದು. ಒಂದೇ ಬ್ಲಡ್, ಒಂದು ಗೂಳಿನ ಮಕ್ಕಳನ್ನ ಇನ್ನೊಂದು ಗೂಳಿ ಬೇರೆ ಹೊರಗಿನ ಗೂಳಿಗೆ ಯೂಸ್ ಮಾಡ್ಕೋಬೇಕು ನಾವು. ಅಂದ್ರೆ ಒಂದು ಹೆಣ್ಗರು ಇರುತ್ತೆ, ಈ ಸಪೋಸ್ ಇದ್ರ ಮಗ ಹುಡ್ತಾನೆ, ಮಗನಿಂದ ಇದನ್ನ ಕ್ರಾಸ್ ಮಾಡಿಸ್ಬಾರ್ದು. ಮಾಡಿಸ್ದಾಗ ಏನಾಗುತ್ತೆ, ಇನ್ಬ್ರೀಡಿಂಗ್ ಆಗುತ್ತೆ, ಅವಾಗ ಮಿಲ್ಕ್ ಈಲ್ಡ್ ಕಡಿಮೆ ಆಗುತ್ತೆ. ಪ್ರಾಣಿಗಳಲ್ಲೂ ಈ ತರ ಪ್ರಾಣಿಗಳಲ್ಲಿ ಇದೆ, ತುಂಬಾ ಇದೆ. ಇದು ವಿನೋದ್, ಇದು ಮೊನ್ನೆ ಕರು ಹಾಕಿತ್ತು, ಮಿಸ್ ಆಗಿ ಇನ್ಬ್ರೀಡಿಂಗ್ ಆಗಿ ಸತ್ತೋಯ್ತಿದ್ರು ಕರು. ಫಸ್ಟ್ ಟೈಮ್ ನನ್ನ ಹತ್ರ ಈ ತರ ಆಗಿರೋದು, ಎಂದೂ ಆಗಿರ್ಲಿಲ್ಲ. ಮೊನ್ನೆ ಮಿಸ್ ಆಗಿ ಆಗ್ಬಿಟ್ಟಿದೆ. ಅಂದ್ರೆ ಒಂದು ತಿಂಗಳು, ಒಂದು 15 ದಿನ ಕರು ಇದ್ದಾಗಲೇ ಸತ್ತೋಯ್ತು. ನನ್ನ ಹತ್ರ ಇವಾಗ ಸ್ವಲ್ಪ ಹೆಚ್ಚು ಕಮ್ಮಿ 65 ಹಸು ಇದಾವೆ ಇವಾಗ. ಟೋಟಲ್ 65 ಇದಾವೆ. 65ರಲ್ಲಿ ಇದುವರೆಗೂ 8 ವರ್ಷಕ್ಕೆ 2 ಹಸು ಸತ್ತೋಗಿರೋದು. ಮೊನ್ನೆ ಒಂದು ಅವಾಶನ್ ಆಗಿದೆ. ಅಂದ್ರೆ ಇದೆಲ್ಲ ನಿಮ್ ಫಾರ್ಮು? ಇದು ನಮ್ಮ ಫಾರ್ಮು. ಇಷ್ಟು ದೊಡ್ಡ ಶೆಡ್ ಬೇಕಾ? ಇಷ್ಟು ದೊಡ್ಡ ಶೆಡ್ ಅಂತ ಅದು ಬೇಕು. ಇದು ಆಕ್ಚುಲಿ ನಾನ್ ಮಾಡಿರೋದು 100 ಹಸುಗಳಿಗೆ ಮಾಡಿರೋದು. ಡೈರಿ ಫಾರ್ಮಿಂಗ್ ಮಾಡ್ತಾ ಇರೋದಾ ಅಥವಾ? ಇಲ್ಲ, ಅಂದ್ರೆ ನಾನು ಕಮರ್ಷಿಯಲ್ ಅಂತ ಏನ್ ಮಾಡಿರ್ಲಿಲ್ಲ ಮುಂಚೆ. ನನ್ನ ದಾಳಿಂಬೆ ತೋಟಕ್ಕೆ ಸಗಣಿ ಮತ್ತೆ ಗಂಜಲಿಗೆ ಮಾಡ್ಕೊಂಡಿದ್ದು. ಇವಾಗಾದ್ರೂ ಮೇನ್ ಅದೇ. ಇವಾಗ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಆಗಿದೆಯಲ್ಲ. ಏಟು ಮಿಲ್ಕು, ಏಟು ಗೀ, ಏಟು ಬೆಣ್ಣೆ, ಮಿಲ್ಕಿನೇನ್ ಯಾರಿಗೂ ಕೊಡಕ್ಕಾಗಲ್ಲ. ನಾನು ಅಟ್ಲೀಸ್ಟ್ ತುಪ್ಪ ಬೆಣ್ಣೆ ಅಂತ ಕೊಡ್ತೀನಿ. ತುಪ್ಪ ಬೆಣ್ಣೆ ತುಪ್ಪ ಬೆಣ್ಣೆ ಆಲ್ಮೋಸ್ಟ್ ಆಲ್ ಇವಾಗ ನನ್ನ ಹತ್ರ 40-42 ದಿನ ಬುಕಿಂಗ್ ನಡೀತಾ ಇದೆ. 40-42 ದಿನ ಹೋಮ್ ಡೆಲಿವರಿ. ಆಮೇಲೆ ಬೇರೆ ಕಂಟ್ರಿಗೆಲ್ಲ ಕಳಿಸ್ತೀನಿ, ಆರ್ಡರ್ ಕೊಡ್ತಾರೆ, ಅವರೇ ಪ್ಲೇಸ್ಮೆಂಟ್ ಮಾಡ್ತಾರೆ ನಮಗೆ ಬೇರೆ ಕಂಟ್ರಿಗೆ. ನಾವು ಅವರು ಪ್ಲೇಸ್ಮೆಂಟ್ ಮಾಡಿದ ಡೇಟಿಗೆ ನಾವು ಕಳಿಸ್ತೀವಿ. ಆ ಥರ ಒಂದೊಂದು ಸತಿ 20 ಡೇಸ್ಗೆ ಹೋಗುತ್ತೆ, ಒಂದೊಂದು ದಿನ 40 ಡೇಸ್ಗೆ ಹೋಗುತ್ತೆ. ಅಂದ್ರೆ ಇರುತ್ತೆ ದಿನ. ಏನಿಲ್ಲ ಅಂದ್ರೂ ನಮ್ದು ಎಷ್ಟಂದ್ರೆ 2 ಲೀಟರ್ ಬರುತ್ತೆ ತುಪ್ಪ. ದಿನ ಒಂದು 4-5 ಲೀಟರ್ ಬುಕಿಂಗ್ ಆಗ್ತಾನೆ ಇರ್ತೈತೆ. ದಿನ 4-5 ಲೀಟರ್. ತಿಂಗಳಲ್ಲಿ 1 ವೀಕ್ ತಗೊಳ್ಳಲ್ಲ ಬುಕಿಂಗ್ಸ್ನ, ನಿಲ್ಲಿಸ್ಬಿಡ್ತೀವಿ. ಬೆಳಗ್ಗೆ ಇವರೆಲ್ಲ 4 ಗಂಟೆಗೆ ಬಂದಿರ್ತಾರೆ. ನಾವು ಬಂದಿರೋದು ಎಷ್ಟು ಟೈಮ್ ಇವಾಗ? 5:15 ಆಯ್ತು. 5:15 ಆಲ್ಮೋಸ್ಟ್ ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡಿದ್ದಾರೆ. ಹಾಲು ಕರೀತಾರೆ ಬೆಳಿಗ್ಗೆ 4 ಗಂಟೆಗೆ. ಹಾಲು ಕರೀತಾರೆ ಬೆಳಿಗ್ಗೆ 4 ಗಂಟೆ. ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೆ ಹಾಲು ಕರಿಬೇಕು. ಯಾಕೆ ಬ್ರದರ್ ಹಂಗೆ? ಅದು ಇಲ್ಲ, ಅದು ಹಾಲು ಚೆನ್ನಾಗಿ ಬರುತ್ತೆ. ಸೂರ್ಯ ಹುಟ್ಟಕ್ಕಿಂತ ಮುಂಚೆನೆ ಹಾಲು ಕರಿಬೇಕು. ನಾನು ಅಬ್ಸರ್ವ್ ಮಾಡಿದ್ದೀನಿ, ಹಾಲು ಭಾಳ ಚೆನ್ನಾಗಿರುತ್ತೆ ಹಾಲು. ಇವೆಲ್ಲ ಎಷ್ಟು ಲೀಟರ್ ಹಿಂಡ್ತಾವೆ? 15-20 ಲೀಟರ್ ಹಿಂಡ್ಬೋದಾ? ಯಾಕಂದ್ರೆ ಬಲ್ಕ್ ಸೈಜ್ ಇದಾವೆ. ಇಲ್ಲ, ಅಷ್ಟು ಹಿಂಡಲ್ಲ. ಒಂದು ಪರ್ ಟೈಮ್ ಇವಾಗೆಲ್ಲ ಹಾಲು ಕರಿತದೆ ನೋಡಿ ಅಲ್ಲಿ, ಅದು ಒಂದು 5-6 ಲೀಟರ್, ಅದು ಒಂದು 3-4 ಲೀಟರ್ ಕೊಡುತ್ತೆ. ಯಾಕಂದ್ರೆ ಅದು ಫಸ್ಟ್ ಲ್ಯಾಕ್ಟೇಷನ್, ಇನ್ನು ಅದು ಕಡಿಮೆ ಕೊಡುತ್ತೆ. ಇನ್ನು ಇದಾವೆ ನನ್ನ ಹತ್ರ ಸೈಜ್ ದೊಡ್ಡದಾಗದಾವು, ಸೈಜ್ ದೊಡ್ಡದಾಗಿದ್ದಾವೆ, ಕೊಡುತ್ತೆ. ಬಟ್ ಬೇರೆ HF ಹೋಲ್ಸಿದ್ರೆ ಏನು ಖರ್ಚಿಲ್ಲಲ್ಲ. ಇದೆಲ್ಲ ಏನು ಖರ್ಚಿರಲ್ಲ. ಫುಡ್ಡು ಅಷ್ಟಕ್ಕಷ್ಟೇ, ಮೇವು ಅಷ್ಟಕ್ಕಷ್ಟೇ, ಮೈ ತೊಳೆಯಂಗಿಲ್ಲ, ಔಷಧಿ ಇಲ್ಲ, ಯಾತದ್ದಿಲ್ಲ. ಮೈ ತೊಳೆ ಅಲ್ವಾ? ಮೈ ತೊಳೆಯಲ್ಲ, ಒಂದನ್ನು ಕರು ಹಾಕಿದ ಮೇಲೂ ನಾವು ಮೈ ತೊಳೆಯಲ್ಲ. ಯಾವಾಗ ಸ್ಟಾರ್ಟ್ ಆಗಿದ್ದು ಬ್ರದರ್ ನಿಮ್ದು? ಇದು 2016 ತಗೊಂಬಂದಿದ್ದು. 16 ಗಿರ್ ತಗೊಂಬಂದಿತ್ತು. 16ರಲ್ಲಿ ಇವಾಗ 65 ಆಗಿದ್ದಾವೆ. ಇವಾಗ ನಿನ್ನೆಗೆ 65, ಇನ್ನ 20 ಕರು ಹಾಕೋ ಬಾಕಿ ಇದಾವೆ. ಈ ವರ್ಷ ರೀಚ್ ಆಗುತ್ತೆ, ಒಂದು 80-90-95 ರೀಚ್ ಮಾಡ್ತೀನಿ ಈ ವರ್ಷ. ಹೋದ ವರ್ಷ 22 ಕೊಟ್ಟೆ.
ಟೋಟಲ್ ಇದುವರೆಗೂ ಒಂದು 40-45 ಹಸು ಮಾರಿದ್ದೀನಿ. ಸೇಲ್ ಮಾಡ್ತೀರಿ ನೀವು? ಸೇಲ್ ಮಾಡ್ತೀನಿ, 2 ವರ್ಷಕ್ಕೊಂದ್ಸತಿ ಸೇಲ್ ಮಾಡ್ತೀನಿ. ಯಾಕೆ ಸೇಲ್ ಮಾಡೋದು? ಅದೇ ನನ್ಗೆ ಬೇಡದೇ ಇರೋ ನಾನು ಕೊಟ್ಬಿಡ್ತೀನಿ. ನನ್ನ ಹತ್ರ ಯಾವ್ದು ಕಡಿಮೆ ಮಿಲ್ಕ್ ಈಲ್ಡ್ ಇದೆ, ಆಮೇಲೆ ಯಾವ್ದು ಬಾಡಿ ಕಡಿಮೆ ಇದೆ ಆ ಥರದ್ದು ಕೊಟ್ಬಿಡ್ತೀನಿ. ಇಲ್ಲಾಂದ್ರೆ ಶೆಡ್ ನಡ್ಸಕ್ಕಾಗಲ್ಲ, ಬರೀ ಹಾಲಲ್ಲಿ ತುಪ್ಪದಲ್ಲಿ ಮಾಡ್ತಿರ್ಲಿಲ್ಲ ಇಷ್ಟು ದಿನ. ಹಂಗೆ 10 ಹಸು ಮಾರ್ಕಂತ ಮ್ಯಾನೇಜ್ ಮಾಡ್ತಿದ್ದೆ. ಬರೀ ನೀವು ಹಾಲು ತುಪ್ಪದಲ್ಲೂ ಲಾಭ ಇಲ್ಲ ಅಂತೀರಾ? ಅಲ್ಲ, ಇಷ್ಟು ದಿನ ಇರ್ಲಿಲ್ಲ. 7 ವರ್ಷ ಕೈಯಿಂದ 5 ಲಕ್ಷ ಹೋಗಿದೆ ನಮ್ಗೆ. ಎವ್ರಿ ಇಯರ್ 5 ಲಕ್ಷ ಹಾಕಿದೀನಿ. ಎವ್ರಿ ಇಯರ್. ಇವಕ್ಕೆ ಹೆಂಗೆ ಅಂದ್ರೆ ಬರೀ ನೇಪಿಯರ್ ಹಾಕ್ದೆ ಅಂದ್ರೆ ಆಗಲ್ಲ. ಶೇಂಗಾ ಒಟ್ಟು ಬೇಕು, ಅಲಸಂದಿ ಒಟ್ಟು ಬೇಕು, ಡ್ರೈ ಫಾಡರ್ ಬೇಕು ಹಾಲು ಕರಿಯೋಕೆ. ಇನ್ನು ಬಾಕಿ ಇರೋಕೆಲ್ಲ ನೇಪಿಯರ್ ಹಾಕ್ಬೋದು ಹಾಲು ಕರಿದೇ ಇರೋಕೆ. ಶೇಂಗಾ ಒಟ್ಟು ಕಾಸ್ಟ್ ಜಾಸ್ತಿ ಅಲ್ಲ, ಫುಡ್ ಏನಿಲ್ಲ ಅಂದ್ರೆ 2-2.5 kg ಫುಡ್ ಕೊಡ್ಲೇಬೇಕು. ಅದು ಕಾಸ್ಟ್ ಮೇಂಟೆನೆನ್ಸ್ ಮಾಡಕ್ಕಾಗಲ್ಲ. ಬಟ್ ಅಷ್ಟು ಲಾಸ್ ಮಾಡ್ಕೊಂಡು ಏನಕ್ಕೆ ಸಾಕು? ಅಂದ್ರೆ ನನ್ಗೆ ಸಗಣಿ ಗೊಬ್ಬರ ವರ್ಷಕ್ಕೆ ಒಂದು 5 ಲಕ್ಷ ರೂಪಾಯಿ ಸಗಣಿ ಗೊಬ್ಬರ ಕೊಂಡ್ತಿದ್ದೆ ನಾನು ದಾಳಿಂಬೆ ತೋಟಕ್ಕೆ. ಅದೇ ದುಡ್ಡನ್ನ ಒಟ್ಟಿಗೆ ಹಾಕ್ತೀನಿ, ಒಳ್ಳೆ ಸಗಣಿ ಗೊಬ್ಬರ ಬರ್ತೈತೆ. ಈ HF ಇಂದೆಲ್ಲ 3 ತಿಂಗಳಿಗೆ ಬರ್ನ್ ಆಗ್ಬಿಡ್ತೈತೆ ನೆಲ್ಲಾಗೆ. 3 ತಿಂಗಳು ಅದ್ರ ಕ್ವಾಲಿಟಿ ಸಗಣಿ ಗೊಬ್ಬರದ್ದು. ಇದ್ರದ್ದು ವರ್ಷಗಟ್ಲೆ ಇರ್ತೈತೆ. 2 ವರ್ಷಕ್ಕೊಂದ್ಸತಿ ಹಾಕಿದ್ರೆ ಸಾಕಿದ್ನ. ನಮ್ಮ ಜವಾರಿ ಹಸು ಸಾಕ್ಬೋದಲ್ಲ ಅಂತ. ಅದೇ ಹಾಲು ಕಡಿಮೆ ಇಲ್ಲ ನಮ್ದು, ಹಳ್ಳಿಕಾರ ಹಾಲು ಕಡಿಮೆ ಇಲ್ಲ ನಮ್ದು. ಹಳ್ಳಿಕಾರ ಹಾಲು ಕಡಿಮೆ ಬರುತ್ತೆ. ಹಂಗಾಗಿ ಇದು ಹಾಲು ಈಲ್ಡ್ ಚೆನ್ನಾಗಿರುತ್ತೆ, ಸಗಣಿನೂ ಜಾಸ್ತಿ ಬರುತ್ತೆ, ಇದರಲ್ಲಿ ಗಂಜಲನೂ ಜಾಸ್ತಿ ಬರುತ್ತೆ. ಅದು ಎಲ್ಲದೂ ಕಡಿಮೆ, ಗಂಜಲನೂ ಕಡಿಮೆ, ಸಗಣಿನೂ ಕಡಿಮೆ, ಆಮೇಲೆ ಹಾಲು ಕಡಿಮೆ. ಅದು ಕಲ್ಟಿವೇಶನ್ ಬ್ರೀಡ್, ಅದು ಅಂದ್ರೆ ಉಳುಮೆ ಮಾಡಕ್ ಅಷ್ಟೇ, ಮಿಲ್ಕಿಂಗ್ ಬ್ರೀಡ್ ಅಲ್ಲ ಅಲ್ಲ. ಬಟ್ ಇದು ಮಿಲ್ಕಿಂಗ್ ಬ್ರೀಡ್. ಇದು ಮಿಲ್ಕಿಂಗ್ ಬ್ರೀಡ್ ಕಂಪ್ಲೀಟ್. ನಮ್ಮ ಇಂಡಿಯಾದಲ್ಲೇ ಹೈಯೆಸ್ಟ್ ಮಿಲ್ಕ್ ಅಂದ್ರೆ ಇದು ಮತ್ತೆ ಸಾಯಿವಾಲ್ದು ಅಷ್ಟು ಚೆನ್ನಾಗಿರಲ್ಲ, ಇದು ಚೆನ್ನಾಗಿರುತ್ತೆ ಟೇಸ್ಟ್. ಅಂದ್ರೆ ದೇಸಿ ಹಸುದಾಗ ಜಾಸ್ತಿ ಮಿಲ್ಕ್, ಅಲ್ಲಿ ಹೈಯೆಸ್ಟ್ ಮಿಲ್ಕ್ ಇಲ್ದಿರೋದು ಇದೆ. ಆ ತಳಿನ ಉಳಿಸ್ಕೊಂಡ್ ಬಂದಿದ್ದಾರೆ ಗುಜರಾತ್ ಅಲ್ಲಿ. ಇವಾಗ ಸಪೋಸ್ ನನ್ನ ಹತ್ರ ನಾನು ತಗೊಂಬಂದಾಗ 4 ಲೀಟ್ರು 3 ಲೀಟ್ರು 3.5 ಲೀಟ್ರು ಬೇಡ 4 ಲೀಟರ್ ಮ್ಯಾಕ್ಸಿಮಮ್ ಇತ್ತು ಪರ್ ಟೈಮು. ಇವಾಗ ನನ್ನ ಹತ್ರ 7.5-8 ಲೀಟ್ರಿಗೆ ಹೋಗಿದೆ ಪರ್ ಟೈಮ್. 7.5-8 ಲೀಟ್ರಿಗೆ ಹೋಗಿದೆ. ಅಷ್ಟು ಕೊಡುತ್ತೆ. ಇದು ನಾನು ಮಾಡ್ಕೊಂಡಿರೋ ಬ್ರೀಡ್. ಇದು ನೋಡ್ಬೋದು, ಕರು ಹಾಕಿ 4 ದಿನ ಆಗಿದೆ, 5 ದಿನ ಆಗಿದೆ, ಇನ್ನ ಹಾಲು ಕರ್ದಿಲ್ಲ. ಕಡಿಮೆ ಅಂದ್ರೆ ಇದು ನನಗೆ ಫಸ್ಟ್ ಲ್ಯಾಕ್ಟೇಷನ್ ಒಂದು 6-6.5 ಲೀಟರ್ ಬರ್ಬೋದು. ಇವೆಲ್ಲ ಕರು ಇಲ್ಲೇ ಎದುರುತ್ತೆ, ಹೋಗ್ಬೋದು, ಏನ್ ತೊಂದ್ರೆ ಇಲ್ಲ. ಇವೆಲ್ಲ 1 ವೀಕ್ ಒಳಗಡೆ ಇರವೆ. ಇವೆಲ್ಲ 1 ವೀಕ್ ಕರನು ಮೇವು ತಿನ್ನಕ್ ಸ್ಟಾರ್ಟ್ ಮಾಡ್ಬಿಡ್ತವೆ. ಹೌದಾ? ಅಂದ್ರೆ ಈ ವರ್ಷ ಸ್ವಲ್ಪ ಮೇಲು ಜಾಸ್ತಿ ಆಗಿದಾವೆ. ಬಟ್ ಈಗ ಮೇಲ್ ಕರ ಹುಟ್ಟಿದವು, ಏನ್ ಮಾಡ್ತೀರ ಅವನ್ನೆಲ್ಲ? ಅಲ್ಲ, ನಾನು ಅಲ್ಲಿ 3 ವರ್ಷದ ನೋಡಿ, ಅದು ಯಾವ್ದು ಅಲ್ಲಿದೆ ಅಲ್ಲದು. ನಾನು ಇಷ್ಟು ಏಜ್ ವರೆಗೂ ಇಟ್ಕೊಂಡು ಸೇಲ್ ಮಾಡ್ತೀನಿ. ಬ್ರೀಡಿಂಗ್ ತಗೊಂಡೋಗ್ತಾರೆ. ಬಟ್ ವೇಟ್ ಮಾಡ್ಬೇಕು ಇದಕ್ಕೆ. ಅದನ್ನ ಏನ್ ಮಾಡ್ತೀಯ, ಅದನ್ನ ಯಾಕೆ ಸಾಕ್ಬೇಕು, ಅದಕ್ಕೆ ಫುಡ್ ಯಾಕೆ ಇಡಬೇಕು? ಫುಡ್ ಇಟ್ಟಿದ್ದೇನು ಲಾಸ್ ಅಲ್ಲ, ಸಗಣಿ ಆಗ್ತದೆ ನಮಗೆ. ಹೌದಾ? ಒಂದ್ 2 ವರ್ಷ ವೇಟ್ ಮಾಡಿ, 2-2.5 ವೇಟ್ ಮಾಡಿದ್ರೆ ಒಂದ್ 70,000 ಹೋಗುತ್ತೆ. HF ಅವನ್ನೆಲ್ಲ ಕಟ್ ಮಾಡೋದಲ್ಲ, ತಗೊಂಡವ್ರು ರೋಡ ಬಿಟ್ಬಿಡ್ತಾರೆ ಜನ. ಎಷ್ಟೋ ಜನ ರೋಡ ಬಿಡ್ತಾರೆ. ಇಷ್ಟು ಚಿಕ್ಕರು ತಗೊಂಡವ್ರು ರೋಡಿ ಬಿಟ್ಬಿಡ್ತಾರೆ. ಇಷ್ಟು ಚಿಕ್ಕಕ್ಕರ ಯಾರು ತಿನ್ನಲ್ಲ ಅಲ್ಲ. ಅದಕ್ಕಿನ ಇದು ಬೆಸ್ಟ್ ಅಲ್ಲ. ಗಿರ್ ಯಾಕೆ ಸಾಕ್ಬಾರ್ದು ಅಂದ್ರೆ ಇದ್ರ ಸರ್ವೈವ್ ಆಗೋದು ಕಷ್ಟ ಸ್ವಲ್ಪ. ಅಂದ್ರೆ ಸಡನ್ ತಗೊಂಡ್ಬರ್ತೀವಿ ಗುಜರಾತ್ ಇಂದ, ಸರ್ವೈವ್ ಆಗೋದು ಕಷ್ಟ ಅಷ್ಟೇ. ಬಟ್ ಗುಜರಾತ್ ಇಂದ ಹೆಂಗ ತರೋದು ಬ್ರದರ್? ಅವಾಗೆಲ್ಲ ನಾವು 8 ವರ್ಷ ತಳ ತಂದಾಗೆ ತುಂಬಾ ರಿಸ್ಕ್ ಇತ್ತು. ನಿಧಾನ ಹಾರಾಡತ್ತ, ಹೊಸೊಬ್ರಿಗೆ ಸ್ವಲ್ಪ ಇದನ್ ಮಾಡ್ತದ. ಅಂದ್ರೆ ಇದನ್ನ ಕಟ್ಟಾಕ್ತಿರ್ಲಿಲ್ಲ ಇಷ್ಟ ದಿನ ಅಲ್ಲೇ ಇತ್ತು. ಇವಾಗ ಇದು ಬ್ರೀಡಿಂಗಿಗೆ ರೆಡಿ ಆಗಿದೆ ಅಲ್ಲ, ನಂದ್ರಲ್ಲಿ ಇನ್ ಬ್ರೀಡಿಂಗ್ ಆಗತ್ತ ಅಂತೇಳಿ ಕಟ್ಟಾಕಿದೀನಿ ಇವಾಗ. ಇದನ್ನ ನಾನು ಯೂಸ್ ಮಾಡ್ಕೊಳಂಗಿಲ್ಲ, ಯೂಸೇ ಮಾಡಂಗಿಲ್ಲ. ಇದನ್ನ ಬೇರೆ ಹೊರಗಡೆ ಬೇರೆ ಯಾರಿಗಾದ್ರೂ ಯೂಸಿಗೆ ಕೊಡ್ಬೇಕು. ಇದು ಇನ್ನ ಯೂಸ್ ಬಾಡಿ ಇತ್ತು, ವಿನೋದ್. ವೀಕ್ ಆಗಿದೆ, ಕಟ್ಟಾಕ್ತಿದೀವಲ್ಲ, ವೀಕ್ ಆಗಿದೆ ಸ್ವಲ್ಪ ಇವಾಗ. ಅಂದ್ರೆ ಕಟ್ಟಾಕಂಗಿಲ್ಲ, ಕಟ್ಟಾಕ್ಬಾರ್ದು ಆಕ್ಚುಲಿ. ಕಟ್ಟಾಕಿದ್ರೆ ವೀಕ್ ಆಗ್ತದೆ. ನಮ್ ಗೂಳಿಗಳಾದ್ರೂ ಕೈ ಬಿಡ್ಲೇಬೇಕು ಒಂದೊತ್ತು. ಅದನ್ನ ಮಧ್ಯಾಹ್ನ ಬೆಳಿಗ್ಗೆ 10-10:30 ಬಿಡ್ತಾರೆ, ಅದನ್ನ ಸಾಯಂಕಾಲ ಬಿಡ್ತಾರೆ 2. ಅಂದ್ರೆ ಕಟ್ಲಾರ್ದ ಹೊರಗಡೆ ಬಿಟ್ಬಿಡೋದು, ಗ್ರೇಜಿಂಗ್ ತರ ಫ್ರೀ. ಅಟ್ಲೀಸ್ಟ್ ಅಡ್ಡಾಡ್ಬೇಕಲ್ಲ ಅವು. ಈಗ ಹೊರಗಡೆ ಅಂತೂ ಟೋಟಲ್ ಯಾವ ಹೋಗಲ್ಲ. ಈಗ ಇಷ್ಟಕ್ಕಂದ ಹಾಕ್ಲನ ಹೊರಗಡೆ ಹೊಡ್ಕೊಂಡು ಹೋಗಿ ಮೇಯ್ಸ್ಕೊಂಬರಕ್ ಆಗಲ್ಲ ನಮ್ಮ ಕೈಲಿ. ಆಮೇಲೆ ನಮ್ದು ಒಂಥರ ಗೊತ್ತಲ್ಲ, ಬಳ್ಳಾರಿ ಡಿಸ್ಟಿಕ್, ವಿಜಯನಗರ, ಇಲ್ಲೇನು ಇಲ್ಲ, ಡ್ರೈ ಲ್ಯಾಂಡ್ ನಮ್ಮವೆಲ್ಲ. ಹೊರಗಡೆ ಸುಮ್ಮನೆ ಹೋಗೋದು ವೇಸ್ಟ್. ಆಮೇಲೆ ಹೊರಗಡೆ ಯಾಕೆ ಕಳ್ಸಲ್ಲ ಅಂದ್ರೆ ಸಗಣಿ ಒಂದು 8 ಅವರಿನ ಸಗಣಿ ವೇಸ್ಟ್ ಆಗ್ಬಿಡುತ್ತೆ ನಮಗೆ. ಹೊರಗಡೆ ವೇಸ್ಟ್ ಆಗ್ಬಿಡುತ್ತೆ, ಗಂಜಲನೇ ವೇಸ್ಟ್ ಆಗುತ್ತೆ. ಇವನೊಬ್ಬ ಹೌದು. ಮುಂಚೆ ನನ್ನ ಹತ್ರ 2 ಬುಲ್ ಇದ್ವು, ಅವು ಒಳ್ಳೆ ಬುಲ್ಲೆ. ನನ್ನ ಹತ್ರನೇ ಸತ್ತೋದ್ವು 2. ಒಂದು ಕೇಜ್ ಆಗಿತ್ತು, ಒಂದಕ್ಕೆ ಸೊರಾಸಿಸ್ ಅಂತೇಳಿ ಒಂದು ಕಾಯಿಲೆ ಆಗಿತ್ತು ಅದಕ್ಕೆ. ಅಂದ್ರೆ ಫುಲ್ ನರಗಳೆಲ್ಲ ಗಂಟಾಗಿ ಸತ್ತೋಯ್ತು. ಒಳ್ಳೆ ಬ್ರೀಡ್ 2.
ಎರಡು ತುಂಬಾ ಒಳ್ಳೆ ಬ್ರೀಡ್, ಗುಜರಾತಿಂದನೇ ತಂದಿರೋದು. ಹಾ. ಆಮೇಲೆ ಇದನ್ ಕೂಡ ಗುಜರಾತಿಂದನೇ, ಇದ್ರ ತಾಯಿ ಇನ್ನು ಪ್ರೆಗ್ನೆಂಟ್ ಇತ್ತು. ಏನ್ ಸೈಜ್ ಬ್ರದರ್ ಇದು? ಅವಾಗ ತಗೊಂಬಂದಿದ್ದ. ಆಯ್ತು, ಇದಕ್ಕೆ ಇವಾಗ 6 ವರ್ಷ. 6 ವರ್ಷದ್ದು. 6 ವರ್ಷ. ಇದ್ರದ್ದು ರಿಸಲ್ಟ್ ತುಂಬಾ ಚೆನ್ನಾಗಿದೆ. ನನ್ನ ಹತ್ರ ತುಂಬಾ ಕರುಗಳಿದಾವೆ. ಇವನ ಹೆಸರು ಮೈಲಾರಿ ಅಂತ. ತುಂಬಾ ಅಗ್ರೆಸಿವ್, ಹಂಗಾಗಿ ಮೂಗ್ದರ ಹಾಕಿದೀವಿ. ಅಂದ್ರೆ ಈ ಸಡನ್ ಆಗಿ ಏನು ಮಾಡಲ್ಲ, ಹಿಂಗಿದ್ದಾಗ ಏನು ಮಾಡಲ್ಲ. ಅವನಿಗೆ ಮಾತು ಬರಲ್ಲ ವಿನೋದ್. ಓ, ಮಾತು ಬರಲ್ವಾ? ಓಕೆ. ಸ್ವಲ್ಪ ಅಗ್ರೆಸಿವ್ ಇದು. ಅಂದ್ರೆ ಮುಟ್ಸ್ಕೊಳ್ಳಲ್ಲ ಯಾರನ್ನು. ಅಂದ್ರೆ ಯಾರಿಗೂ ಹಿಂಗ್ ಗುದ್ದೋದ ಹಂಗೆಲ್ಲ ಏನ್ ಮಾಡಲ್ಲ, ಮುಟ್ಸ್ಕೊಳ್ಳಲ್ಲ. ಕಟ್ಬೇಕು, ಬಿಚ್ಬೇಕು ಅಷ್ಟೇ, ಬೇರೆ ಇನ್ನೇನು. ಬಂದ ದಿಮಾಕ ಸೈಜ್ ಇದೆ, ಸೈಜ್ ಎಲ್ಲ ಇನ್ನೂ ಸೈಜ್ ಇತ್ತು. ಇದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಆಪರೇಷನ್ ಮಾಡಿಸಿದೆ. ಈಗ ಒಂದು ವರ್ಷ ಆಯ್ತು. ಇವಾಗ ಇನ್ನ ಯೂಸ್ ಬಾಡಿ ಇತ್ತು ಇದ್ರದ್ದು, ಇನ್ನ ಸೈಜ್ ಇತ್ತು. ಇದ್ರ ಸೈಜ್ ನೋಡಿದ್ರೆ ಅದೇ ನಾವು ಫುಡ್ ಏನು ಇಕ್ಕಲ್ಲ ಇದಕ್ಕೆ. ಈಗೇನೋ ಹಿಂಡಿ ಏನು ಇಕ್ಕಲ್ಲ ಇದಕ್ಕೆ. ಬರೀ ನೇಪಿಯರು, ರಾಗಿ ಹುಲ್ಲು ಅಷ್ಟೇ ಇದಕ್ಕೆ ಇಟ್ಬಿಟ್ರೆ ಇನ್ನೂ ಒಳ್ಳೆ ಬಾಡಿ ಬಂದ್ಬಿಡ್ತೈತಿ. ಫುಡ್ ಗಿಡ್ ಇಟ್ಬಿಟ್ರೆ ಯಾವ ಸೈಜ್ ಆಗ್ಬೋದು ಅಂತ ಇದು. ಏನು ಗುಣಲಕ್ಷಣಗಳು ಏನು ಗೇರ್ ಅಂದ್ರೆ ಈಗ ಗೂಳಿ ಅಂದ ತಕ್ಷಣ ಎಲ್ಲವೂ ಅದನ್ನು ಗೂಳಿನೇ ಇದನ್ನು ಗೂಳಿನೇ. ಈ ತೋರ್ಸಿದ್ನಲ್ಲ ಅದು, ಅಂದ್ರೆ ಅದು ಒಂಥರ ಬ್ರೀಡ್. ಅದು ಅಂದ್ರೆ ನೋಡಕ್ಕೆ ಸುಂದರ ಕಡಿಮೆ, ಇದು ಸುರದ್ರುಪಿ ಒಂಥರ. ಹೆಂಗಂದ್ರೆ ನೋಡಕ್ ಹಬ್ಬ ಅನ್ನಂಗಿದೆ. ಕಲರ್ ನೋಡು, ಕಿವಿ ನೋಡು ಎಷ್ಟು ಚೆನ್ನಾಗಿದೆ. ಅಂದ್ರೆ ಗಿರಲ್ಲಿ ನಮ್ ಬುಲ್ಲಿಗೆ ಏನೇನ್ ಬೇಕು ಕ್ವಾಲಿಟೀಸು ಟೋಟಲ್ ಎಲ್ಲ ಇದೆ. ಎಷ್ಟು ಲೆಂತ್ ಆಗಿದೆ ನೋಡು. ಆಮೇಲೆ ಹಿಂದ್ಗಡೆ ನೋಡಿ, ಇಲ್ಲಿ ಒಂದು ಚೂರುನು ಬೆಂಡ್ ಆಗಿಲ್ಲ. ಆಕ್ಚುಲಿ ಬುಲ್ ಕ್ವಾಲಿಟಿ ಹೆಂಗಂದ್ರೆ ಸಿಂಗು ಫುಲ್ ಹಿಂಗ್ ಡೌನ್ ಬಂದ್ ಹಿಂಗ್ ಮೇಲೆ ಹೋಗಿರ್ಬೇಕು, ಒಳ್ಳೆ ಹೈಟ್ ಇರ್ಬೇಕು. ಹೈಟ್ ಇಲ್ದೇ ಇದ್ರೂ ಪರವಾಗಿಲ್ಲ, ಲೆಂತ್ ಇರ್ಬೇಕು. ಎಷ್ಟು ಲೆಂತ್? ಒಂದು ನನ್ನ ಕೈಯಿಂದ ಒಂದು ಮಾರಿನ ಮೇಲೆ ಇದೆ. ಹೌದು. ಆಮೇಲೆ ಜಾಸ್ತಿ ಇಲ್ಲಿ ಏನಿದೆ ಅಲ್ಲ ಹಿಂದ್ಗಡೆ, ಅದು ಡೌನ್ ಇರಬಾರ್ದು, ಯಾವಾಗ್ಲೂ ಹಂಪ್ ಇರ್ಬೇಕು. ಇಲ್ಲಿ ಹಿಂದ್ಗಡೆ ಸ್ಟ್ರೈಟ್ ಇದೆ ನೋಡು, ಭುಜದಿಂದ ಅಲ್ಲಿವರೆಗೂ ಸ್ಟ್ರೈಟ್ ಇದೆ ಬಾಲ ತನಕ, ಅದು ಕ್ವಾಲಿಟಿ. ಆಮೇಲೆ ಇಲ್ಲಿ ಮುಂದ್ಗಡೆ ಗಂದುಗುಲ್ ಅಂತ ನಾವು ಕರಿತೀವಿ. ಇದಕ್ ಮುಂದೆ ಚರ್ಮ ಇದೆ ಅಲ್ಲ, ಅದು ಅಲ್ಲಿಂದ ಹಿಡಿದು ಫುಲ್ ಬ್ಯಾಕ್ ಸೈಡ್ ತನಕನೂ ಕನೆಕ್ಟ್ ಇರ್ಬೇಕು. ಅದು ಚರ್ಮ ಹಂಗೆ ಎಳೆ ಬಿದ್ದಿರ್ಬೇಕು ಕಂಪ್ಲೀಟ್ ಆಗಿ. ಆಮೇಲೆ ಅದು ಒಳ್ಳೆ ಬುಲ್ ಇದೆ. ಆಮೇಲೆ ನೋಡಲ್ಲಿ ಬೆನ್ನ ಹತ್ರ ತೆಗ್ ಬಿದ್ದಿದೆ, ಕಾಣಿಸ್ತಾ ಇದೇನಾ? ಹೌದು. ಅದು ಅದು ತೆಗ್ ಬಿದ್ದಿದೆ ಅಂದ್ರೆ ಅದು ಒಂದು ಗಿರಲ್ಲಿ, ಅದು ಒಂದು ಗುಣಲಕ್ಷಣಗಳು. ಬೀಜಕ್ಕೆ ಒಳ್ಳೇದು, ಸಕ್ಸಸ್ ರೇಟ್ ಚೆನ್ನಾಗಿರುತ್ತೆ. ನೀವು ಹೆಂಗ್ ಚಾಯ್ಸ್ ಮಾಡ್ತೀರಾ ಬುಲ್ನೆಲ್ಲ? ಗುಜರಾತ್ ಅಲ್ಲಿ ಜುನಾಗಢ್, ಇವರು ಮರ್ತೋಗ್ಬಿಟ್ಟಿತ್ತು ನನಗೆ ಅವ್ರ ಹೆಸರು. ಜುನಾಗಢ್ ಬ್ಲಡ್ ಲೈನ್ ಇದು. ನಮ್ಮ ಫಾದರು ಹೋಗಿ ಚಿಕ್ಕ ಕರು ಇತ್ತು, ಅವಾಗ್ಲೇ ತಗೊಂಬಂದ್ರು. ಅಂದ್ರೆ ಮದರ್ಗೆ ಏಜ್ ಆಗಿದೆ ಆಲ್ರೆಡಿ, ಒಂದು 16 ಸರಿ ಕರು ಹಾಕಿದೆ. ಇದ್ರ ತಾಯಿ ಇನ್ನೂ ಇದೆ ನನ್ನ ಹತ್ರ ಇದೆ. ಇನ್ನು ಇದೆ 2 ವರ್ಷಕ್ಕೊಂದ್ಸತಿ ಕರು ಆಗ್ತೈತಿ. ಇವಾಗ 1.5-2 ವರ್ಷಕ್ಕೊಂದ್ಸತಿ ಕರು ಆಗ್ತೈತಿ. ಇನ್ನೂ ಇದೆ ನನ್ನ ಹತ್ರ. ಆಯ್ತು, ಇದ್ರ ತಾಯಿ 16 ಕಂಪ್ಲೀಟ್ ಆಗಿ ಈಗೊಂದು 17-18ನೇ ಸೂಲ್ ಇರ್ಬೋದು ಮೋಸ್ಟ್ಲಿ. ಅಷ್ಟು ಸೂಲ್ ಐತೆವ ಅಂತ. 22 ರೆಕಾರ್ಡ್ ಇದೆ ಇದ್ರದ್ದು, 22-23 ರೆಕಾರ್ಡ್ ಇದೆ ನನ್ನ ಹತ್ರ. ಇದು ತೋರಿಸ್ತೀನಿ, ಒಳ ಬರ್ತವೆ. ಇಷ್ಟೊತ್ತಿನಾಗೆಲ್ಲ ಹೊರ ಕೊಡ್ದಿರ್ತಾರೆ, ಈ ಒಳಗೆ ಬರ್ತದೆ, ತೋರಿಸ್ತೀನಿ ಅದ್ರ ತಾಯಿ. ಹಾಗಿದ್ರೆ ಜೀವಿತಾವಧಿ ಎಷ್ಟು ಗೇರಸ್? ಅದು 25 ವರ್ಷ. 25 ವರ್ಷ ಅಂದ್ರೆ ಮುದೇವಾಗವರೆಗೂ ನಮ್ಮ ಎತ್ತುಗಳು ಇರ್ತಾವಲ್ಲ 25 ವರ್ಷ ಜೀವಿತಾವಧಿ ಇದೆ. 25, 26, 27 ವರ್ಷ ತನಕ ನನ್ನ ನೆನಪಿಲ್ ಇದೆ 25 ವರ್ಷದ್ದು. ಅಂದ್ರೆ ಈಗ ಇವು 22 ಸೂಲ್ ಅಂತಾರೆ ಇದೈತೆ ಪಕ್ಕ. ಇದು ಹೆಂಗಂದ್ರೆ ವಿನೋದ್, ಇದು ನಿನಗೆ ಇವತ್ತು ಕರು ಆಗ್ತೈತೆ ಅಂತ ತಿಳ್ಕೊ, ಇವು 1ನೇ ತಾರೀಕು ಅಂತ ಇಟ್ಕೊ, 28ನೇ ತಾರೀಕಿಗೆ ಮತ್ತೆ ಹೀಟಿಗೆ ಬರ್ತೈತೆ.